ಓಂ ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ದೇವಾನ್ ತೇ ದೇವಾ ಸತ್ಯಮೇವೋಪಾಸತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1102ನೆಯ ಮತ್ತು ಅನುಶಾಸನ ಪರ್ವದ 35ನೆಯ ಭಾಗ ಇದು. ಹಿಂದೆ ಗರುಡನ ಕಥೆಯನ್ನು ನೋಡಿದ್ದೀವಿ. ಇವತ್ತು ನಾವು ನೋಡುವಂಥ ಕಥಾ ಅಷ್ಟಾವಕ್ರ ಅನ್ನುವ ವಿವಾಹಾಭಿಲಾಷಿಯಾದಂಥ ಬ್ರಾಹ್ಮಣನ ಪರೀಕ್ಷೆ ಇತ್ಯಾದಿ ಕಥೆಯನ್ನು ಒಳಗೊಂಡದ್ದು. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 35ನೆಯ ಅಧ್ಯಾಯ ಇದು. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 50ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 42ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 19ನೇ ಅಧ್ಯಾಯ. ಈ ನಾನು ನೋಡ್ತಾ ಇರುವಂತಹ 3-4 ಪಾಠಗಳಲ್ಲಿ ಎಲ್ಲ ಕಡೆನೂ ಕೂಡ ಅಧ್ಯಾಯಗಳ ಸಂಖ್ಯೆ ಒಂದೇ ರೀತಿಯಾಗಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇವೆ. ಬಹುತೇಕ ಕಥೆಗಳು ಎಲ್ಲಾ ಪಾಠಗಳಲ್ಲೂ ಕೂಡ ಸಮಾನವಾಗಿವೆ. ಕೆಲವು ಕಥೆಗಳು ಮಾತ್ರ ಕೆಲವೇ ಪಾಠಗಳಲ್ಲಿ ಕಂಡು ಬರ್ತವೆ. ಆದರೂ ಆ ಅಧ್ಯಾಯದ ಸಂಖ್ಯೆ ಸ್ವಲ್ಪ ಹಿಂದೆ ಮುಂದಾಗಿದೆ. ಅದನ್ನ ನಾನು ನನ್ನ ಅನುಕೂಲಕ್ಕೆ ತಕ್ಕಂತೆ ಹೊಂದಿಸಿಕೊಂಡು ಇಲ್ಲಿ ಹೇಳಿಕ್ಕೆ ತೊಡಗಿದ್ದೇನೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತ ಕಥಾಯಾಃ ನೈಕವಿಧ ತತ್ವ ಗರ್ಭಾಯಾಃ ಶ್ರವಣೆ ಅದ್ಯ ಭೀಷ್ಮೇಣ ಯುಧಿಷ್ಠಿರಂ ಪ್ರತಿ ಸ್ತ್ರೀ ಸ್ವಭಾವ ದರ್ಶನಾಯ ದೃಷ್ಟಾಂತತೆಯ ಅಷ್ಟಾವಕ್ರ ಉಪಾಖ್ಯಾನ ಕಥನಂ ನಾಮ ಅಯಂ ಭಾಗಃ ಅದ್ಯ ಪ್ರಾರಭ್ಯತೆ. ಅಷ್ಟಾವಕ್ರೇಣ ಪತ್ನಿ ರೂಪೇಣ ತವ ಕನ್ಯಾಂ ದೇಹಿ ಇತಿ ವದಾನ್ಯನಾಮಕಂ ಋಷಿಂ ಪ್ರತಿ ಯಾಚನಂ ವದಾನ್ಯಸ್ಯ ಋಷೇಃ ಆದೇಶಾನುಸಾರೇಣ ಉತ್ತರದಿಗ್ಗಮನಂ ಉತ್ತರದಿಗಭಿಮಾನಿನ್ಯಾಃ ವೃದ್ಧ ರೂಪಧಾರಿಣ್ಯಾಃ ಸ್ತ್ರಿಯಾಃ ವರ್ಣನಂ ತಯಾ ಸಾಕಂ ಸಂವಾದಶ್ಚ ಅಸ್ಮಿನ್ ಅಧ್ಯಾಯೇ ವರ್ಣ್ಯಂತೆ. ಯುಧಿಷ್ಠಿರ ಭೀಷ್ಮರನ್ನು ಹೀಗೆ ಪ್ರಶ್ನಿಸಿದ. ಯದಿದಂ ಸಹಧರ್ಮೇತಿ ಪ್ರೋಚ್ಯತೆ ಭರತರ್ಷಭ ಪಾಣಿಗ್ರಹಣ ಕಾಲೇತು ಸ್ತ್ರೀಣಾಮೇತತ್ ಕಥಂ ಸ್ಮೃತಂ. ಪಿತಾಮಹರೇ, ಈ ವಿವಾಹದ ಕಾಲದಲ್ಲಿ ಸಹಧರ್ಮ ಅಂತ ಒಂದು ಕೇಳಿ ಬರ್ತದೆ. ಸಹ ಉಭೌ ಚರತಾಂ ಧರ್ಮಂ ಅಂತ ಆಶೀರ್ವಾದ ಮಾಡ್ತಾರೆ. ನೀವಿಬ್ರು ಗಂಡ ಹೆಂಡಂದ್ರು ಜೊತೆಗೂಡಿ ಧರ್ಮವನ್ನ ಆಚರಿಸ್ತಾ ಬಾಳಿರಿ ಅಂತ ಹೇಳ್ತಾರೆ. ಮತ್ತೆ ಆ ವರನ ಮುಖದಿಂದ ಧರ್ಮೇ ಅರ್ಥೇ ಕಾಮೇಚ ನಾತಿ ಚರಾಮಿ, ನನ್ನೀ ಪತ್ನಿಯನ್ನ ಧರ್ಮದ ವಿಷಯದಲ್ಲಿ, ಅರ್ಥದ ವಿಷಯದಲ್ಲಿ ಮತ್ತು ಕಾಮದ ವಿಷಯದಲ್ಲಿ ನಾನು ಎಂದೂ ಕೂಡ ಮೀರಿ ನಡೆಯುವುದಿಲ್ಲ ಅಂತ ಆ ವರನ ಮೂಲಕ ಹೇಳಿಸ್ತಾರೆ. ಆತನಿಗೆ ಪ್ರತಿಜ್ಞೆಯನ್ನು ಮಾಡಿಸ್ತಾರೆ. ಅಂತೂ ಈ ಸಹಧರ್ಮ ಅಂತ ಒಂದು ಕೇಳಿ ಬರ್ತದಲ್ಲ, ಈ ಸಹಧರ್ಮದ ಉದ್ದೇಶ ಏನು? ಆಶಯೇಷ ಭವೇದ್ ಧರ್ಮ ಪ್ರಾಜಾಪತ್ಯ ಅಥವಾ ಅಸುರ. ಈ ಸ್ತ್ರೀ ಪುರುಷ ಸಂಬಂಧ ಅನ್ನುವಂಥ ಒಂದು ಸಹಧರ್ಮ ಇದೆಯಲ್ಲ, ಇದು ಆರ್ಷ ಧರ್ಮವೇನು? ಋಷಿಗಳಿಂದ ಪ್ರೋಕ್ತವಾದದ್ದೇನಿದು? ಅಥವಾ ಆಸುರವೇ? ಅಸುರರು ಪ್ರತಿಪಾದನೆ ಮಾಡಿರುವಂಥ ಧರ್ಮ ಏನಿದು? ಆಸುರ ಧರ್ಮ ಅಂದ್ರೆ ವ್ಯಾಖ್ಯಾನದಲ್ಲಿ ಹೀಗೆ ಹೇಳ್ತಾರೆ: ಅಸುಷು ರಮಂತೆ ಇತಿ ಅಸುರಾಹ ತೇಷಾಮಯಂ ಆಸುರಃ. ಇಂದ್ರಿಯ ಲೋಲುಪರಾಗಿ ಬದುಕುವಂತಹ ಜನ ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂತ ಧರ್ಮ.
ದೈತ್ಯರಿಗೆ ಸಂಬಂಧಪಟ್ಟಂತಹ ಧರ್ಮ ಅಂತ ಏನು ಅಭಿಪ್ರಾಯ ಅಲ್ಲ. ಈ ವಿವಾಹ ಅನ್ನುವ ವ್ಯವಸ್ಥೆ ಋಷಿ ಮುನಿಗಳು ಮೊದಲಾದಂತಹ ತತ್ವಜ್ಞಾನಿಗಳು ವಿರಕ್ತರಿಗೂ ಕೂಡ ಸಂಬಂಧಪಟ್ಟದ್ದು, ಅಥವಾ ಲೋಲುಪರಾದಂತಹ ಜನಸಾಮಾನ್ಯರು ನಮ್ಮಂಥವರೇನಿದ್ದೇವೆ ನಮಗೆ ಮಾತ್ರ ಸಂಬಂಧಪಟ್ಟದ್ದು. ಯದೇತತ್ ಸಹಧರ್ಮೇತಿ ಪೂರ್ವಮುಕ್ತಂ ಮಹರ್ಷಿಭಿಃ. ಈ ಸಹಧರ್ಮ ಅನ್ನುವ ಒಂದು ಶಬ್ದದ ಬಗ್ಗೆನೇ ನನಗೆ ದೊಡ್ಡ ಸಂದೇಹ ಇದೆ. ಇಹ ಯಹ ಸಹಧರ್ಮೋ ವೈ ಪ್ರೇತ್ಯಾಯಂ ವಿಹಿತಃ ಕ್ವನು. ಮರಣದ ಬಳಿಕ ಈ ಸಹಧರ್ಮ ಅನ್ನೋದು ಎಲ್ಲಿರ್ತದೆ? ಆ ಗಂಡು ಹೆಣ್ಣುಗಳು ಎರಡು ಈ ಒಂದು 30, 40, 50 ವರ್ಷಗಳ ಕಾಲ ಜೊತೆಗಿರ್ತಾರೆ. ಮರಣಿಸಿದ ಬಳಿಕ ಅವರಿಗೆ ಸಹಧರ್ಮ ಇರ್ತದ ಅಂತ ಯುಧಿಷ್ಠಿರ ಕೇಳ್ತಿದ್ದಾನೆ. ನಾವು ಇವತ್ತು ಕೇಳ್ಕೋಬೇಕಾಗಿದೆ. 30, 40, 50 ವರ್ಷ ಸಹಧರ್ಮ ಇರ್ತದೆ. ಗಂಡ ಹೆಂಡಂದ್ರು ಒಂದು ಬಾರಿ ಮದುವೆ ಮಾಡಿಕೊಂಡ್ರೆ ಅವರು ಸಾಯುವವರೆಗೂ ಕೂಡಿ ಇರ್ತಾ ಇದ್ರು ಅಂತ ನಾವು ಕೇಳ್ತಿದ್ವಿ, ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಹೆಚ್ಚಿನ ಪ್ರಸಂಗಗಳಲ್ಲಿ ಹಾಗೇ ಇದೆ. ಅನೇಕ ಕಡೆ ಈ ಸಹಧರ್ಮ ಅಂತ ಅನ್ನೋದೇ ನಷ್ಟ ಆಗ್ತದೆ. ಕೆಲವೇ ವರ್ಷಗಳಲ್ಲಿ ಆ ಸಹಧರ್ಮಕ್ಕೆ ಭಂಗ ಬರ್ತಿದೆ, ವಿಚ್ಛೇದ ಬರ್ತಿದೆ. ಯುಧಿಷ್ಠಿರ ಮರಣಾನಂತರದಲ್ಲಿ ಸಹಧರ್ಮ ಇರೋದಿಲ್ವಲ್ಲ, ಈಗ ಮಾತ್ರ ಇರ್ತದಲ್ಲ ಅಂತ ಕೇಳ್ತಿದ್ದಾನೆ. ವಸ್ತುತಃ ಈಗಿನ ಪ್ರಸಂಗದಲ್ಲಿಯೂ ಕೂಡ ಆ ಸಹಧರ್ಮಕ್ಕೊಂದು ವಿಚ್ಛೇದನ, ವಿವಾಹಕ್ಕೆ ವಿಚ್ಛೇದನ, ಆ ವಿಚ್ಛೇದನದ ಅಪಾಯ ಬಂದು ಒದಗಿದೆ. ನಾವು ಅದನ್ನು ಕೇಳ್ಕೋಬೇಕಾಗಿದೆ. ಸ್ವರ್ಗೋ ಮೃತಾನಾಂ ಭವತಿ. ಪತಿ ಪತ್ನಿಯರಿಬ್ಬರಿರ್ತಾರೆ. ಅದರಲ್ಲಿ ಪೂರ್ವಮೇಕಸ್ತು ಮ್ರಿಯತೆ ಕ್ವಚೈಕಸ್ತಿಷ್ಠತೆ ವದ. ಒಬ್ಬ ಯಾರೋ ಮೊದಲು ಮರಣಿಸ್ತಾನೆ. ಇಬ್ಬರು ಗಂಡ ಹೆಂಡಂದಿರಿಬ್ಬರು ಕೂಡ ನಾವು ಕೊನೆ ತನಕ ಜೊತೆಗಿರೋಣ, ಸಾಯುವವರೆಗೂ ನೀವು ಜೊತೆಗಿರೋಣ ಅಂತ ಪರಸ್ಪರ ಮಾತಾಡ್ಕೊಂಡಿರ್ತಾರೆ. ಜನ್ಮಾಂತರದ ಜೋಡಿಗಳು ನಾವು ಅಂತೂ ಅನ್ಕೊಳ್ತಿರ್ತಾರೆ. ಆದ್ರೆ ಹಾಗಾಗೋದಿಲ್ಲಲ್ಲ. ವಸ್ತುಸ್ಥಿತಿ ಹಾಗಿಲ್ಲಲ್ಲ. ಒಬ್ಬ ಯಾರೋ ಮೊದಲು ಸಾಯ್ತಾನೆ. ಗಂಡ ಆದ್ರೂ ಮೊದಲು ಸಾಯಬೇಕು, ಹೆಂಡತಿ ಆದ್ರೂ ಮೊದಲು ಸಾಯಬೇಕು. ಭೂಮಿಯಲ್ಲಿ ಆಗ ಒಬ್ಬ ಏಕಾಂಗಿಯಾಗಿ ಉಳಿತಾನೆ. ಒಬ್ಬ ಪತಿಯೋ ಅಥವಾ ಪತ್ನಿಯೋ ಯಾರೋ ಒಬ್ಬ ಉಳಿತಾನೆ. ಆಗ ಅವನಿಗೆ ಸಹಧರ್ಮ ಇಲ್ಲದಂತಾಯ್ತಲ್ಲ. ಇದೆಲ್ಲ ರಹಸ್ಯ ಏನು? ಇದನ್ನು ಹೇಳು. ನಾನಾ ಧರ್ಮ ಫಲೋಪೇತಾಹ ಅಥವಾ ನಾನಾ ಕರ್ಮ ಬಲೋಪೇತಾಹ. ನಾನಾ ವಿಧವಾದ ಧರ್ಮಗಳಿಂದ ಕೂಡಿರ್ತಾರೆ. ಕರ್ಮಗಳಿಗೆ ವಶರಾಗಿ ಎಲ್ಲೆಲ್ಲೋ ಹುಟ್ಟುತ್ತಾರೆ, ಎಲ್ಲೆಲ್ಲೋ ವಾಸ ಮಾಡ್ತಾರೆ, ಮುಂದೆ ಎಲ್ಲೆಲ್ಲೋ ಹೋಗ್ತಾರೆ. ಸ್ವರ್ಗ ನರಕಾದಿ ವಿಭಿನ್ನ ಅವಸ್ಥೆಗಳಲ್ಲಿ ಬೀಳ್ತಾರೆ, ಮತ್ತೆ ಯಾವ್ದಾವ್ದು ಯೋನಿಗಳಲ್ಲಿ ಹೋಗಿ ಬೀಳ್ತಾರೆ. ಆಗ ನಾನಾ ನಿರೇ ನಿಷ್ಠಾಸ್ತು ಮಾನುಷಾಹ ಬಹವೋ ಯದಾ. ಆಗ ಅವರಿಗೆ ಆ ಸಹಧರ್ಮ ಅನ್ನೋದು ಎಲ್ಲಿ ಉಳಿತು? ಅವ್ರ ಜೊತೆಗೆ ಉಳಿಲಿಲ್ವಲ್ಲ. ಅಂಧತಾಹ ಸ್ತ್ರೀಯ ಇತ್ಯೇವಂ ಸೂತ್ರಕಾರೋ ವ್ಯವಸ್ಯತೆ. ಧರ್ಮಸೂತ್ರದಲ್ಲಿ ಸ್ತ್ರೀಯರು ಸುಳ್ಳು ಹೇಳುವಂಥವರು ಅಂತ ನಿಶ್ಚಯ ಮಾಡಿದ್ದಾರೆ. ಅನೃತಂ ಸಾಹಸಂ ಮಾಯಾ ಮೂರ್ಖತ್ವ ಅತಿಲೋಭಿತ. ಸ್ತ್ರೀ ಸ್ವಭಾವವನ್ನು ವರ್ಣನೆ ಮಾಡುವಾಗ ಸುಳ್ಳು ಹೇಳುವಿಕೆ, ಅತಿಯಾದ ಸಾಹಸ, ಲೋಭ ಮೊದಲಾದದ್ದೆಲ್ಲ ಸ್ತ್ರೀಯರ ಸ್ವಭಾವ ಅಂತ ಹೇಳಿದ್ದಾರೆ. ಅನೃತಾಹ ಸ್ತ್ರೀಯ ಯದಾ ಅನೃತಾಹ ಸ್ತ್ರೀಯ ತಾತ ಸಹಧರ್ಮ ಕುತಸ್ಮೃತಃ. ಹಾಗಾದ್ರೆ ಆ ಸ್ತ್ರೀಯರೇ ಸುಳ್ಳು ಹೇಳುವಂತಹ ಸ್ವಭಾವದವರಾಗಿ ಬಿಟ್ಟಿದ್ರೆ ಸಹಧರ್ಮ ಕುತೋ ಸ್ಮೃತಃ. ಅಂತ ಸುಳ್ಳು ಹೇಳುವಂತಹ ಸ್ವಭಾವದ ಸ್ತ್ರೀಯರ ಜೊತೆಗೆ ಸಹಧರ್ಮ ಹೇಗೆ ಸಾಧ್ಯ? ಅನೃತಾ ಸ್ತ್ರೀ ಇತ್ಯೇವಂ ವೇದೇಶ್ವಪಿ ಪಠ್ಯತೆ. ವೇದಗಳಲ್ಲಿಯೂ ಕೂಡ ಆ ಸ್ತ್ರೀಯರು ಸುಳ್ಳು ಹೇಳುವಂತ ಸ್ವಭಾವದವರು ಅಂತ ಕೇಳಿ ಬರ್ತದೆ. ಧರ್ಮೋಯಂ ಪೂರ್ವಿಕಾ ಸಂಜ್ಞಾ ಉಪಚಾರ ಕ್ರಿಯಾವಿಧಿ. ಅಸತ್ಯ ಯಾವತ್ತೂ ಕೂಡ ಒಂದು ಧರ್ಮ ಅಲ್ಲ. ಆದ್ರಿಂದ ಈ ದಾಂಪತ್ಯ ಧರ್ಮಕ್ಕೆ ಸಹಧರ್ಮ ಅಂತ ಹೆಸರು ಕೊಟ್ಟಿದ್ದಾರಲ್ಲ, ಸುಮ್ಮನೆ ಇದು ಔಪಚಾರಿಕ ಆಯ್ತು. ಇಬ್ಬರು ಜೊತೆಗೂಡಿ ಬದುಕಬೇಕು. ಮಾನಸಿಕವಾಗಿ ಕಾಯೇನ ವಾಚ ಮನಸ, ದೈಹಿಕವಾಗಿ ವಾಣಿಯ ಮೂಲಕವಾಗಿ ಮತ್ತು ಮನಸ್ಸಿನ ಮೂಲಕವಾಗಿ ಏಕೀಭೂತರಾಗಿ ಗಂಡ ಹೆಂಡಂದರು ಬದುಕಬೇಕು ಅನ್ನುವುದು ಕೇವಲ ಕಾಗದದ ಮೇಲೆ ಉಳಿತಲ್ಲ, ವಾಸ್ತವಿಕವಾಗಿ ಅದು ಕಾರ್ಯರೂಪಕ್ಕೆ ಬರಲಿಲ್ವಲ್ಲ.
ಸ್ತ್ರೀಯರು ಹೀಗೆ ಅಸತ್ಯವಾದಿನಿಯರಾಗಿಬಿಟ್ರೆ ಈ ಒಂದು ಸಹಧರ್ಮವನ್ನು ಪುರುಷರು ಅವರ ಜೊತೆಗೆ ಸೇರಿ ಆಚರಿಸುವುದು ಹೇಗೆ? ಉಪಚಾರ ಇದೊಂದು ಗೌಣವಾಯ್ತಲ್ಲ, ಸುಮ್ಮನೆ ಏನೋ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ವಿವಾಹದ ವ್ಯವಸ್ಥೆಯನ್ನು ವೈಭವೀಕರಿಸಿದಂತಾಯ್ತು. ವಾಸ್ತವಿಕವಾಗಿ ಅಂತ ಒಂದು ಮಹತ್ವ ಅದಕ್ಕಿದೆಯಾ? ಧರ್ಮದ ಅಂಶ ಅದರಲ್ಲಿ ಏನಾದರೂ ಇದೆಯಾ? ಗಹ್ವರಂ ಪ್ರತಿಭಾತ್ಯೇತತ ಮಮ ಚಿಂತಯತಃ ಅನಿಶಂ. ಅದೆಷ್ಟೋ ದೀರ್ಘಕಾಲದಿಂದ ನಾನು ಇದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೇನೆ. ನಾನು ಹಗಲು ರಾತ್ರಿ ಆಲೋಚನೆ ಮಾಡಿದರೂ ಕೂಡ ಇದೊಂದು ಬಹಳ ಗಂಭೀರವಾದಂತಹ ವಿಷಯವಾಗಿ ನನಗೆ ಕಂಡು ಬರ್ತಿದೆ. ಇದನ್ನ ನೀನು ಸ್ಪಷ್ಟಪಡಿಸಬೇಕು, ನನ್ನ ಸಂದೇಹ ದೂರ ಆಗುವಂತೆ ಮಾಡಬೇಕು. ಸಹಧರ್ಮ ಅನ್ನೋದು ಯಾವಾಗ ಪ್ರಚಲಿತ ಆಯಿತು? ಯಥಾ ಚ ಏತತ್ ಪ್ರವರ್ತಿತಂ ನಿಖಿಲೇನ ಮಹಾಪ್ರಾಜ್ಞ ಭವಾನ್ ಏತತ್ ಬ್ರವೀತುಮೆ. ನನಗಿದನ್ನು ನೀನು ಹೇಳು. ಇದು ಒಂದು ಆಶ್ಚರ್ಯದ ಸಂಗತಿಯೇ. ಯುಧಿಷ್ಠಿರನಿಗೆ ಈಗ 70-72 ವರ್ಷ. ದ್ರೌಪದಿಯ ಜೊತೆಗೆ ದೀರ್ಘವಾದ ದಾಂಪತ್ಯವನ್ನ ಅನುಸರಿಸಿದ್ದಾನೆ. ಇದಲ್ಲದೆ ಶಿಶುಪಾಲನ ಮಗಳು ಕರೇಣುಮತಿ ಅಥವಾ ದೇವಕಿ ಅಂತ ಅವಳ ಹೆಸರು ಕಂಡು ಬರ್ತದೆ. ಹಿಂದೆ ಅದನ್ನು ಹೇಳಿದ್ದೇನೆ, ಈಗ ಸ್ಪಷ್ಟವಾಗಿ ಹೇಳಲಿಕ್ಕೆ ನೆನಪು ನನಗೆ ಸಾಧ್ಯ ಆಗ್ತಿಲ್ಲ. ಅಂತೂ ಮತ್ತೊಬ್ಬಳು ಪತ್ನಿ ಇದ್ಲ ಅವನಿಗೆ. ದೀರ್ಘವಾದ ದಾಂಪತ್ಯದ ಜೀವನವನ್ನು ಅವನು ಈ ಅವತಾರದಲ್ಲಿಯೂ ನೋಡಿದವನೇ. ಮೂಲದಲ್ಲಿಯೂ ಕೂಡ ಈ ಜಗತ್ತಿನ ಪ್ರತಿಯೊಬ್ಬರ ಧರ್ಮ ಅಧರ್ಮ, ನ್ಯಾಯ ನೀತಿ ಅನೀತಿ ಅನ್ಯಾಯ ಇದೆಲ್ಲವನ್ನೂ ಕೂಡ ತೂಗಿ ನೋಡಬೇಕಾದ ಮೂಲ ರೂಪದಲ್ಲಿ ಈ ಯಮಧರ್ಮನಿಗೆ ಅನೇಕ ಜನ ಪತ್ನಿಯರು, 10 ಜನ ಪತ್ನಿಯರು ಯಮಧರ್ಮನಿಗಿದ್ರು ಅಂತ ಕೇಳಿ ಬರ್ತದೆ. ದಕ್ಷ ಪ್ರಜಾಪತಿಯ ಮಕ್ಕಳಾದಂಥ 10 ಜನರನ್ನ ಅವನು ಮದುವೆ ಮಾಡಿಕೊಂಡ. ದಕ್ಷ ಪ್ರಜಾಪತಿ ಮತ್ತು ಅಸಿಕ್ನಿ ಇವರಿಗೆ 60 ಜನ ಮಕ್ಕಳಿದ್ರು. ಅವರಲ್ಲಿ 10 ಜನರನ್ನ ಯಮಧರ್ಮ ಮದುವೆ ಮಾಡಿಕೊಂಡ ಅಂತ ಕೇಳಿ ಬರ್ತದೆ. ಅಥವಾ ಆ ದಕ್ಷ ಪ್ರಜಾಪತಿ ಹಿಂದೆ ಪ್ರಸೂತಿಯನ್ನು ಮದುವೆ ಆಗಿದ್ದಾಗ ಅವರಿಗೆ 16 ಜನ ಮಕ್ಕಳೇನಿದ್ರು, ಅವರಲ್ಲಿ 13 ಜನರನ್ನ ಯಮ ಮದುವೆ ಮಾಡಿಕೊಂಡಿದ್ದ ಅಂತ ಕೇಳಿ ಬರ್ತದೆ. ಈಗಿನ ದಕ್ಷ ಪ್ರಜಾಪತಿ ಮತ್ತು ಅಸಿಕ್ನಿಯರಲ್ಲಿ 60 ಜನ ಮಕ್ಕಳು ಹುಟ್ಟಿದ್ರು, ಅವರಲ್ಲಿ 10 ಜನರನ್ನು ಮದುವೆ ಆಗಿದ್ದ ಅಂತ ಕಂಡು ಬರ್ತದೆ. ಹೀಗೆ ಸ್ವಯಂ ಅತ್ಯಂತ ಸಮರ್ಥವಾದಂತಹ ದಾಂಪತ್ಯವನ್ನು ನಡೆಸಿದವನು, ಮೂಲ ರೂಪದಲ್ಲಿ ಮತ್ತೆ ಅವತಾರ ರೂಪದಲ್ಲೂ ಕೂಡ. ಮತ್ತೆ ಈ ಜಗತ್ತಿನ ಎಲ್ಲ ಪಾಪ ಪುಣ್ಯ ಧರ್ಮ ಅಧರ್ಮಗಳನ್ನು ತೂಗಿ ನೋಡಬೇಕಾದವನು. ಈ ಎಲ್ಲ ಪ್ರಜಾಕೋಟಿಯ ದಾಂಪತ್ಯ, ಅಲ್ಲಿ ಅವ್ರು ಮಾಡುವಂತಹ ಧರ್ಮ ಅಧರ್ಮ, ಸದಾಚಾರ ಅನಾಚಾರ ವ್ಯಭಿಚಾರ ಮೊದಲಾದೆಲ್ಲವನ್ನು ಗಮನಿಸಿ ಶಿಕ್ಷೆ ಕೊಡಬೇಕಾದಂಥವನು. ದಾಂಪತ್ಯದ ಬಗ್ಗೆ ಯುಧಿಷ್ಠಿರನಿಗೆ ಅದ್ಭುತವಾದಂತಹ ಅನುಭವವೂ ಇತ್ತು, ತಿಳುವಳಿಕೆಯೂ ಇತ್ತು. ದಾಂಪತ್ಯದ ಬಗ್ಗೆ ಯುಧಿಷ್ಠಿರ ಹೇಳಿದಷ್ಟು ಭೀಮಾರ್ಜುನರು ಕೂಡ ಮಹಾಭಾರತದಲ್ಲಿ ಹೇಳಿದ್ದು ನನಗೆ ಕಂಡು ಬರೋದಿಲ್ಲ. ಯಕ್ಷ ಪ್ರಶ್ನದಲ್ಲಿ ಆ ಯುಧಿಷ್ಠಿರನ ಅದ್ಭುತವಾದಂತಹ ಒಂದು ಮುಖ ಅದು ಅನಾವೃತವಾಗಿದೆ. ದೈವಕೃತವಾದ ಸಖ ಯಾವುದು, ಮನೆಯಲ್ಲಿ ಗೆಳೆಯರು ಯಾರು ಅಂತ ಹೀಗೆ ಆ ಯಕ್ಷ 2 ಪ್ರಶ್ನೆಗಳನ್ನು ಕೇಳಿರ್ತಾನೆ. ಆ 2 ಪ್ರಶ್ನೆಗಳು ಕೂಡ ಆ ಯಕ್ಷ ಪ್ರಶ್ನದಲ್ಲಿ ಬೇರೆ ಬೇರೆ ಶ್ಲೋಕಗಳಲ್ಲಿ ಬಂದದ್ದು. ಕಿಂಚಿತ್ ಮಿತ್ರಂ ಗೃಹೇ ಸತಃ, ಮನೆಯಲ್ಲಿದ್ದವನಿಗೆ ಯಾರು ಗೆಳೆಯರು, ದೇವರು ಕೊಟ್ಟ ಗೆಳೆಯ ಯಾರು, ಹೀಗಿದ್ನೆಲ್ಲ ಹೇಳಿದಾಗ ಭಾರ್ಯ ದೈವಕೃತ ಸಖ, ದೇವರು ಕೊಟ್ಟ ಗೆಳೆಯ ಅಂದ್ರೆ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿಯೇ. ನಮಗೆ ವ್ಯವಹಾರ ಸ್ಥಾನದಲ್ಲಿ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಮಿತ್ರರು ಇತ್ಯಾದಿಗಳು ಇದ್ದಿರಬಹುದು. ಆದರೆ ಭಾರ್ಯ ಮಿತ್ರಂ ಗೃಹೇ ಸತಃ, ಮನೆಯಲ್ಲಿದ್ದಂಥವನಿಗೆ ಅತ್ಯಂತ ಆಪ್ತಳಾದ ಗೆಳತಿ, ಅವಳಿಗೆ ಗೆಳೆಯ ಅಂದ್ರೆ ಈ ಗಂಡ ಹೆಂಡಂದ್ರು ಮಾತ್ರ ಅಂತ ಅವನು ಅಲ್ಲಿ ಉತ್ತರ ಕೊಟ್ಟಿರ್ತಾನೆ. ಅದಲ್ಲದೆ ಈ ಧರ್ಮ ಅರ್ಥ ಕಾಮ ಇವೆಲ್ಲ ಪರಸ್ಪರ ವಿರುದ್ಧ ಅಲ್ವಾ, ಪರಸ್ಪರ ವಿರುದ್ಧಾನಾಂ ಕಥಂ ಏಕತ್ರ ಸಂಗಮ ಅಂತ ಆ ಯಕ್ಷ ಪ್ರಶ್ನೆ ಕೇಳಿದಾಗ, ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗೌ, ಧರ್ಮ ಮತ್ತು ಭಾರ್ಯ ಇವೆರಡೂ ಕೂಡ ಪರಸ್ಪರರ ಹಿಡಿತದಲ್ಲಿದ್ದರೆ
ಹೆಂಡತಿ ನಾವು ಮಾಡುವ ಧರ್ಮಾಚರಣೆಗೆ ಅನುಕೂಲವಾಗಿದ್ರೆ ಮತ್ತೆ ಅರ್ಥಾಚರಣೆಗೆ ಅವಳು ಕೂಡ ಅನುಕೂಲ ಮಾಡಿಕೊಟ್ರೆ ಆಗ ಈ ಧರ್ಮ ಅರ್ಥ ಕಾಮ ಇವೆಲ್ಲ ಪರಸ್ಪರ ವಿರುದ್ಧ ಆದರೂ ಕೂಡ ಹೆಂಡತಿಯ ಕಾಲ್ಗುಣದಿಂದ ಅವಳ ಕೈಗುಣದಿಂದ ಅವಳ ಮನೋಗುಣದಿಂದ ಎಲ್ಲವನ್ನೂ ಕೂಡ ನಾವು ತೂಗಿಸಬಹುದು ಅಂತ ಅದ್ಭುತವಾದಂತಹ ಉತ್ತರ ಕೊಟ್ಟವನು. ಆ ಯಕ್ಷ ಪ್ರಶ್ನೆ ಅದು ತಂದೆ ಮಕ್ಕಳ ನಡುವಿನ ಒಂದು ಅದ್ಭುತವಾದಂತಹ ಪ್ರಶ್ನೆ. ಅದು ಈ ಯುಧಿಷ್ಠಿರ ಮಗ, ಅವನಿಗೆ ಮೂಲ ರೂಪದಲ್ಲಿ ಅವನೇ ಆ ಯಮ. ಆ ಯಮನಿಂದ ಕುಂತಿಯಲ್ಲಿ ಹುಟ್ಟಿದವನಾದ್ರಿಂದ ಆತ ತಂದೆ, ಇವನ ಮಗ. ಆ ಯಕ್ಷ ಪ್ರಶ್ನವನ್ನ ಯಾರು ಕೇಳ್ತಾರೆ ಅವರಿಗೆ ಪರಸ್ತ್ರೀಯಲ್ಲಿ ಮನಸ್ಸು ಹೋಗೋದಿಲ್ಲ, ಅಂತ ದುಷ್ಟ ಪ್ರವೃತ್ತಿ ಅವನಿಂದ ದೂರ ಇರ್ತದೆ ಅಂತೆಲ್ಲ ಅದಕ್ಕೆ ಫಲಶ್ರುತಿಯನ್ನು ಹೇಳಿದ್ದಾರೆ. ಅಷ್ಟು ಅದ್ಭುತವಾಗಿ ಭೀಮ ಅರ್ಜುನರು ಕೂಡ ಮಹಾಭಾರತದಲ್ಲಿ ಹೇಳಿದ್ದನ್ನು ನಾನು ಕೇಳಲಿಲ್ಲ. ಹೀಗೆಲ್ಲ ಆ ಯುಧಿಷ್ಠಿರನಿಗೆ ಈ ದಾಂಪತ್ಯ ಜೀವನದ ಮಹತ್ವ, ಹೆಂಡತಿಯ ಒಂದು ಬೆಲೆ, ಸ್ಥಾನ ಅದ್ಯಾವುದೋ ಆತನಿಗೆ ಗೊತ್ತಿಲ್ಲದ್ದಲ್ಲ. ಆದರೂ ಈ ದೊಡ್ಡವರ ನಡುವೆ ನಡೆಯುವಂತಹ ಒಂದು ಸಂವಾದ ಇರ್ತದಲ್ಲ, ಆ ಭೀಷ್ಮರ ಮೂಲಕ ಅದನ್ನ ನಾವು ತಿಳ್ಕೊಳ್ಬೇಕು, ಜಗತ್ತಿಗೆಲ್ಲ ಅದನ್ನು ತಿಳಿಸ್ಬೇಕು. ಇವರಿಬ್ಬರು ಹೀಗೆ ಚರ್ಚೆ ಮಾಡಿದ್ರಿಂದ ಅನೇಕ ಕಥೆಗಳು ಹೊರಗೆ ಬರ್ತವೆ ಅನ್ನೋದಕ್ಕಾಗಿ ಇದನ್ನೆಲ್ಲ ಕೇಳ್ತಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಭೀಷ್ಮ ಹೇಳ್ತಾರೆ, ಇಲ್ಲೊಂದು ಪ್ರಾಚೀನ ಇತಿಹಾಸವಿದೆ. ಅಷ್ಟಾವಕ್ರ ಮತ್ತು ದಿಶಾ, ಉತ್ತರ ದಿಕ್ಕಿನ ಅಭಿಮಾನಿನಿ ದೇವತೆ ಒಬ್ಬಳು, ಅವರಿಬ್ಬರ ನಡುವಿನ ಒಂದು ಸಂವಾದದ ಬಗ್ಗೆ ಉಲ್ಲೇಖ ಇದೆ. ಅದ್ರ ಬಗ್ಗೆ ನಿನಗೀಗ ನಾನು ಹೇಳ್ತೇನೆ, ಕೇಳು. ಅಷ್ಟಾವಕ್ರ ಅಂತ ಒಬ್ಬ ತಪಸ್ವಿ ಇದ್ದ. ನಮಗೆ ಉದ್ಯೋಗ ಪರ್ವದಲ್ಲಿ ಒಬ್ಬ ಅಷ್ಟಾವಕ್ರನ ಬಗ್ಗೆ ಕೇಳಿ ಬರ್ತಲ್ಲ. ಅಷ್ಟಾವಕ್ರ ಮತ್ತು ಜನಕ ರಾಜ ಅವರ ನಡುವಿನ ಸಂವಾದ, ಮೈಯಲ್ಲಿ ತುಂಬಾ ವಕ್ರತೆಗಳು ಇದ್ದಂಥವನು, ತಾನು ಗರ್ಭದಲ್ಲಿದ್ದಾಗಲೇ ತನ್ನ ತಂದೆ ಮಾಡ್ತಾ ಇರುವಂತಹ ವೇದಾಧ್ಯಯನದ ಲೋಪದೋಷಗಳನ್ನು ಗುರುತಿಸಿದ ಪರಿಣಾಮವಾಗಿ ವಕ್ರವಾದ ಶರೀರವುಳ್ಳವನಾಗಿ ಬಿಟ್ಟವನು, ಆದ್ರೆ ಮಹಾಪಂಡಿತನಾದವನು ಅಂತೆಲ್ಲ ಕೇಳ್ತೀವಲ್ಲ. ಅದೇ ಅಷ್ಟಾವಕ್ರನ ಇವನು ಅಥವಾ ಬೇರೆಯವನ, ನಮಗದು ಗೊತ್ತೇನ ಆಗೋದಿಲ್ಲ. ಅದನ್ನ ತೀರ್ಮಾನ ಮಾಡಲಿಕ್ಕೆ ನಮ್ಗೆ ಯಾವ ಆಧಾರಗಳೂ ಇಲ್ಲ. ಆದರೂ ಒಂದು ಅದ್ಭುತವಾದಂತಹ ಕಥಾ ಇದು. ಮದುವೆ ಆಗಬೇಕು ಅಂತ ಪ್ರಯತ್ನ ಪಡುವವರು, ಕನ್ಯಾನ್ವೇಷಣೆ ಮಾಡ್ತಾ ಇರುವವರು, ಮದುವೆ ಆದವರು ಎಲ್ಲರೂ ಕೂಡ ಕೇಳಬೇಕಾದದ್ದು. ಅಷ್ಟು ಮಾತ್ರ ಅಲ್ಲ, ವಿವಾಹೇಚ್ಛುಗಳಾದ ವಧೂವರರ ತಂದೆ ತಾಯಂದರು, ಅತ್ತೆ ಮಾವಂದರು ಮೊದಲಾದವರು ಆ ವಿವಾಹದ ಸಂದರ್ಭದಲ್ಲಿ ಯಾರ್ಯಾರು ತೊಡಗಿಸಿಕೊಂಡಿರ್ತಾರೆ ತಮ್ಮನ್ನು ತಾವು, ಅವರೆಲ್ಲರೂ ಕೂಡ ಮನನ ಮಾಡಬೇಕಾದಂತಹ ಒಂದು ಕಥಾ ಅದು. ವದಾನ್ಯ ಅಂತ ಒಬ್ಬ ಮುನಿ ಇದ್ದ. ಆ ವದಾನ್ಯ ಋಷಿಗೆ ಸುಪ್ರಭಾ ಅಂತ ಒಬ್ಳು ಮಗಳು. ಆ ಸುಪ್ರಭಾ ಅನ್ನುವ ಮಗಳನ್ನ ಇವನು, ನಿನ್ನ ಮಗಳನ್ನು ನನಗೆ ಕೊಡು ಅಂತ ಕೇಳಿದ. ರೂಪೇಣ ಅಪ್ರತಿಮಾಂ ಭುವಿ ಗುಣಪ್ರಭಾವಶೀಲೇನ ಸಾಧ್ವೀಂ ಚಾರಿತ್ರ್ಯ ಶೋಭನಾಂ. ಋಷಿಕುಮಾರ ಅವಳನ್ನು ನೋಡಿದ. ಆಕೆ ಇವನ ಮನಸ್ಸನ್ನ ಸೆಳೆದು ಬಿಟ್ಲು. ಆಗ ವದಾನ್ಯ ಹೇಳಿದ್ರು, ಆ ಹುಡುಗಿಯ ತಂದೆ, ನನ್ನ ಮಗಳನ್ನು ನೀವು ಮದುವೆ ಮಾಡಿ ಕೊಡ್ತೇನೆ, ಆದರೆ ನೀನು ಇಲ್ಲಿಂದ ಉತ್ತರ ದಿಕ್ಕಿಗೆ ಹೋಗಬೇಕು. ಮೊದಲು ಉತ್ತರ ದಿಕ್ಕಿಗೆ ಹೋಗಿ ಆ ಉತ್ತರ ದಿಕ್ಕಿನ ದೇವತೆಯ ದರ್ಶನ ಮಾಡಬೇಕು. ಇವನು ಕೇಳಿದ, ನಾನಲ್ಲಿ ಯಾರನ್ನು ನೋಡಬೇಕು? ಮತ್ತೆ ಯಾರನ್ನ ಮಾತಾಡಿಸ್ಬೇಕು? ನನಗೆ ಅದನ್ನೆಲ್ಲವನ್ನು ನೀವು ಹೇಳಬೇಕು ಅಂದ್ರೆ ನೀವು ಹೇಳಿದಂತೆ ಮಾಡ್ತೇನೆ. ಅಷ್ಟಾವಕ್ರ ಹೇಳಿದ, ನೀನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡು. ಉತ್ತರ ದಿಕ್ಕಿನಲ್ಲಿ ಕುಬೇರನ ಅಲಕಾಪಟ್ಟಣವಿದೆ. ಮುಂದೆ ಹಿಮವತ್ ಪರ್ವತವನ್ನು ದಾಟು. ಸಿದ್ಧಚಾರಣರು ಇರುವಂತಹ ರುದ್ರನ ಸ್ಥಾನವಾದಂತಹ ಕೈಲಾಸಕ್ಕೆ ಹೋಗು. ಪಿಶಾಚರು, ಭೂತಗಳು ಮೊದಲಾದವರೆಲ್ಲರೂ ಕೂಡ ಅಲ್ಲಿ ಯಾವತ್ತು ಸಂಚಾರ ಮಾಡ್ತಾ ಇರ್ತಾರೆ. ಪಾಣಿ ತಲೆಗಳಿಂದ ಅಂದ್ರೆ ಚಪ್ಪಾಳೆಗಳಿಂದ, ಕಂಚಿನ ತಾಳಗಳಿಂದ ತಾಳಬದ್ಧವಾಗಿ
ನರ್ತನ ಮಾಡ್ತಾ ಶಿವನನ್ನು ಆರಾಧಿಸ್ತಾ ಇರ್ತಾರೆ. ಪಾಣಿತಾಲ ಸತಾಲೈಶ್ಚ ಶಮ್ಯಾತಾಲೈಃ ಸಮೈಃ ತಥಾ ಸಂಪ್ರಹೃಷ್ಟೈಃ ಪ್ರಣೃತ್ಯದ್ಭಿಃ ಶರ್ವಃ ತತ್ರ ನಿಷೇಧ್ಯತೆ. ಇಷ್ಟಂ ಕಿಲ ಗಿರೌ ಸ್ಥಾನಂ. ಆ ಕೈಲಾಸ ಪರ್ವತಕ್ಕೆ ಹೋಗಿ ಅಲ್ಲಿರುವಂತಹ ದೃಶ್ಯವನ್ನು ನೀವು ನೋಡಿ ಆನಂದ ಪಡೋ. ಪಾರ್ವತಿ ದೇವಿ ಆ ಶಿವನನ್ನು ಪಡೆಯುವ ಸಲುವಾಗಿ ಅಲ್ಲಿಯೇ ಘೋರವಾದ ತಪಸ್ಸನ್ನು ಮಾಡಿದ್ಲು. ಆ ಪ್ರದೇಶವನ್ನು ದಾಟಿ ನೀನು ಮುಂದೆ ಹೋಗಬೇಕು ಮತ್ತು ಅನೇಕ ಮನೋಹರ ಪ್ರದೇಶಗಳನ್ನೆಲ್ಲ ನೀನು ನೋಡ್ತಿ. ಅಲ್ಲಿ ಒಬ್ಬಳು ವೃದ್ಧಳಾದ ಸ್ತ್ರೀಯನ್ನು ನೋಡ್ತಿ. ಅವಳನ್ನ ಮಾತಾಡಿಸ್ಬೇಕು, ಅವಳಿಗೆ ಗೌರವ ಕೊಡಬೇಕು ನೀನು. ಅವಳನ್ನು ಭೇಟಿಯಾದ ಬಳಿಕ ನನ್ನ ಮಗಳನ್ನು ನಾನು ನಿನಗೆ ಕೊಡ್ತೇನೆ, ನೀನು ಅವಳನ್ನು ಮದುವೆ ಮಾಡ್ಕೊಳ್ಬಹುದು. ದೃಷ್ಟವ್ಯ ಸಾ ತ್ವಯಾ ತತ್ರ ಸಂಪೂಜ್ಯ ಚೈವ ಯತ್ನತಃ ತಾಂ ದೃಷ್ಟ ವಿನಿವೃತ್ತಸ್ತ್ವಂ ತತಃ ಪಾಣಿಂ ಗ್ರಹೀಷ್ಯಸಿ. ಇವನು ಈ ಅಷ್ಟಾವಕ್ರ ಆ ವದಾನ್ಯ ಮುನಿಗೆ ಹೇಳಿದ ಹಾಗೆ ಆಗಲಿ ಅಂತ ಹೇಳಿ. ಆದರೆ ನಾನು ಆ ಕೆಲಸವನ್ನು ಮಾಡಿ ಬರುವವರೆಗೆ ಬಂದ ಮೇಲೆ ನೀನು ನನಗೆ ಮದುವೆ ಮಾಡಿ ಕೊಡಬೇಕು. ಭವಾನ್ ಭವತು ಸತ್ಯವಾಕ್. ಮತ್ತೇನೋ ನೆಪ ಹೇಳಬಾರದು. ಈ ಮುನಿಗೆ ನನ್ನ ಮಗಳನ್ನು ಯಾಕೆ ಮದುವೆ ಮಾಡಿಕೊಡ್ಬೇಕು ಅಂತ ಏನೋ ಒಂದು ನೆಪ ಹೇಳಿ ನನ್ನನ್ನು ಇಲ್ಲಿಂದ ಸಾಗ ಹಾಕಿ ನೀನು ವಚನ ಭ್ರಷ್ಟನಾಗಬಾರದು ಅಂತಾನೆ. ಹೀಗೆ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದ. ಬಾಹುದಾ ಅಂತ ಒಂದು ನದಿ, ಆ ಬಾಹುದಾ ನದಿಯ ತೀರದಲ್ಲಿ ಅಶೋಕ ತೀರ್ಥ ಅಂತ ಒಂದು ಪ್ರದೇಶ, ಅಲ್ಲಿ ಸ್ನಾನ ಮಾಡಿದ. ಅಶೋಕೆ ವಿಮಲೇ ತೀರ್ಥೆ ಸ್ನಾತ್ವ ತರ್ಪ್ಯ ಚ ದೇವತಾಹ. ದೇವತೆಗಳಿಗೆ ತರ್ಪಣ ಕೊಟ್ಟ. ತತ್ರ ವಾಸಾಯ ಶಯನೆ ಕೌಶ್ಯೆ ಸುಖಮುವಾಸಸಃ. ದರ್ಭೆಯ ಹಾಸಿಗೆ ಮೇಲೆ ಮಲಗಿದ. ಮತ್ತೆ ಬೆಳಿಗ್ಗೆ ಎದ್ದು ಅಲ್ಲೇ ಸ್ನಾನ ಮಾಡಿದ. ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಆ ಅಗ್ನಿಯನ್ನು ಆರಾಧಿಸಿದ. ಮುಂದೆ ಮತ್ತೊಂದು ಸರೋವರ, ರುದ್ರಾಣಿ ಕೂಪ ಮಾಸಾಧ್ಯ. ರುದ್ರಾಣಿ ಕೂಪ ಅಂತ, ರುದ್ರಾಣಿ ಅಂದ್ರೆ ಪಾರ್ವತಿ, ಅವಳಿಗೆ ಸಂಬಂಧಪಟ್ಟಂತಹ ಒಂದು ಸರೋವರ ಇದ್ದಿರಬೇಕು. ರುದ್ರಾಣಿ ಕೂಪ ಅಂತಾನೆ ಅನೇಕ ಕಡೆ ಇದೆ. ಕೆಲವು ಕಡೆ ರುದ್ರಾಣಿ ರುದ್ರ ಅಂತಾನೆ ಆ ಸರೋವರದ ಹೆಸರನ್ನ ಹೇಳ್ತಾರೆ. ರುದ್ರಾಣಿ ರುದ್ರ ಅನ್ನುವ ಸರೋವರ ಅನ್ನೋದಕ್ಕಿಂತ ರುದ್ರಾಣಿ ಕೂಪ, ಕೂಪ ಅಂದ್ರೆ ಬಾವಿ, ಸರೋವರ ಅಂತ ಹೀಗರ್ಥ. ಆ ಪಾಠನೇ ಅಲ್ಲಿ ಉಚಿತವಾದ್ದು. ಸರೋವರದ ದಂಡೆ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡ, ಆಯಾಸವನ್ನ ಪರಿಹರಿಸಿಕೊಂಡ. ಮುಂದೆ ಕೈಲಾಸದ ಕಡೆಗೆ ಹೊರಟ. ಕುಬೇರನ ಅಲಕಾ ಪಟ್ಟಣಕ್ಕೆ ಬಂದ. ಅದರ ಬಂಗಾರದ ಹೆಬ್ಬಾಗಿಲನ್ನು ನೋಡಿದ. ಕುಬೇರನ ಒಂದು ಕಮಲದ ಸರೋವರ, ಕಮಲ ಪುಷ್ಪಗಳಿಂದ ಸುಶೋಭಿತವಾದದ್ದು. ಮಂದಾಕಿನಿ ಅಂತ ಅಲ್ಲಿರುವಂತಹ ಆ ನೀರು, ಮುನಿಭದ್ರ ಮೊದಲಾದ ರಾಕ್ಷಸರು ಆ ಸರೋವರನ ಕಾಯ್ತಾ ಇದ್ರು. ಅಷ್ಟಾವಕ್ರ ಬಂದದ್ದನ್ನು ನೋಡಿ ಅವರೆಲ್ಲ ಎದ್ದು ನಿಂತರು. ಇವನು ಅವರಿಗೆ ಗೌರವ ಸಲ್ಲಿಸಿದ. ತಾನು ಬಂದಿದ್ದೀನಿ ಅನ್ನೋದನ್ನು ಕುಬೇರನಿಗೆ ತಿಳಿಸಬೇಕು ಅಂತ ಹೇಳಿದ್ರು. ಅವರು ಕುಬೇರನ ಬಳಿಗೆ ಹೋಗಿ ಅಷ್ಟಾವಕ್ರ ಬಂದಿದ್ದಾನೆ ಅನ್ನೋದನ್ನು ಹೇಳಿ ಮತ್ತೆ ಇವನ್ ಬಳಿಗೆ ಬಂದ್ರು. ನಮ್ಮ ಕುಬೇರ ರಾಜ ತಾನೇ ನಿನ್ನ ಬಳಿಗೆ ಬರ್ತಾ ಇದ್ದಾನೆ, ನೀನು ಬರುತ್ತಿರುವ ವಿಷಯ ಅವನಿಗೆ ಗೊತ್ತಿದೆ. ಹೀಗೆ ಇವರೆಲ್ಲ ಮಾತಾಡ್ತಿದ್ದಾಗ ಕುಬೇರ ಅಲ್ಲಿಗೆ ಬಂದ. ಸುಖಂ ಪ್ರಾಪ್ತೋ ಭವಾನ್ ಕಚ್ಚಿತ್, ನೀನು ಅನಾಯಾಸವಾಗಿ ಇಲ್ಲಿಗೆ ಬಂದಿದ್ದಾನೆ. ನನ್ನಿಂದ ನಿನಗೆ ಆಗಬೇಕಾದ ಕೆಲಸ ಏನಿದೆ ಅದನ್ನು ಹೇಳು. ನನ್ನ ಸತ್ಕಾರವನ್ನು ಸ್ವೀಕಾರ ಮಾಡು. ಮತ್ತೆ ಮುಂದೆ ನಿನಗೆ ಅಪೇಕ್ಷಿತವಾದ ಪ್ರದೇಶಕ್ಕೆ ನೀನು ಪ್ರಯಾಣ ಮಾಡಬಹುದು. ತನ್ನ ಮನೆಯಲ್ಲಿ ತನ್ನ ಅರಮನೆಗೆ ಕರ್ಕೊಂಡು ಹೋದ. ತನ್ನ ಆಸನವನ್ನೇ ಕೊಟ್ಟು ಅವನಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವನನ್ನ ಸತ್ಕರಿಸಿದ. ಆಸನಂ ಸ್ವಂ ದದೌ ಚೈವ ಪಾದ್ಯಂ ಅರ್ಘ್ಯಂ ತಥೈವ ಚ ಉಪವಿಷ್ಟಯೋಃ ತತ್ರ ಮುನಿಭದ್ರ ಪುರೋಗಮಾಹ ನಿಷೇಧು ತತ್ರ ಕೌಬೇರಾಹ. ಇವರಿಬ್ರು ಕೂತ್ಕೊಂಡ್ಮೇಲೆ ಉಳಿದ ಯಕ್ಷ ಗಂಧರ್ವ ಕಿನ್ನರೆಲ್ಲ ಕೂತ್ಕೊಂಡ್ರು.
ಇಲ್ಲಿರುವ ಅಪ್ಸರೆಯರು ನಿನ್ನ ಸಲುವಾಗಿ ನೃತ್ಯ ಮಾಡ್ತಾರೆ, ನಿನ್ನ ಶುಶ್ರೂಷ ಮಾಡ್ತಾರೆ, ನಿನಗಿದು ಅಪೇಕ್ಷಿತವೋ ಹೇಗೆ ತಿಳಿಸಬೇಕು ಅಂತ ಕುಬೇರ ಕೇಳಿದ. ಅಷ್ಟಾವಕ್ರ ಹಾಗೇ ಆಗಲಿ ಅಂದ. ಅಲ್ಲಿರುವಂತಹ ಅನೇಕ ಜನ ಅಪ್ಸರೆಯರು, ಉರ್ವರ, ಮಿಶ್ರಕೇಶಿ, ರಂಭಾ, ಊರ್ವಶಿ, ಅಲಂಬುಸ, ಘೃತಾಚಿ, ಚಿತ್ರ, ಚಿತ್ರಾಂಗದ, ರುಚಿ, ಮನೋಹರ, ಸುಕೇಶಿ, ಸುಮುಖಿ, ಹಾಸಿನಿ, ಪ್ರಭಾ, ವಿದ್ಯುತ, ಪ್ರಶಮಿ, ದಾಂತ, ವಿದ್ಯೋತ, ರತಿ, ಹೀಗೆ ಅನೇಕ ಜನ ಅಪ್ಸರೆಯರು. ಅವರು ನೃತ್ಯ ಮಾಡಲಿಕ್ಕೆ ತೊಡಗಿದ್ರು. ಅನೇಕ ವಾದ್ಯಗಳನ್ನು ಗಂಧರ್ವರು ನುಡಿಸ್ತಾ ಇದ್ರು. ಒಂದು ದಿವ್ಯ ವರ್ಷ, ದೇವತೆಗಳ ಒಂದು ವರ್ಷ ಅಂತ ಕಾಣಿಸ್ತದೆ, ಅದನ್ನ ಅಲ್ಲೇ ಕಳೆದ. ಮುಂದೆ ಕುಬೇರ ಅಷ್ಟಾವಕ್ರನಿಗೆ ಹೇಳಿದ, ಇದು ಅತ್ಯಂತ ಮನೋಹರವಾದಂತಹ ಸಂಗೀತ, ನೀನು ಅಪೇಕ್ಷೆ ಪಡುವುದಾದ್ರೆ ಇದು ಇನ್ನೂ ಮುಂದುವರಿತದೆ. ನೀನು ನಮ್ಮ ಅತಿಥಿ, ನಾವೇನು ಮಾಡಬೇಕು ಅಂತ ಆಜ್ಞಾಪನೆ ಮಾಡು. ಅದಕ್ಕೆ ಅಷ್ಟಾವಕ್ರ ಹೇಳಿದ, ನೀವು ನನಗೆ ಯಥೋಚಿತವಾದ ಸತ್ಕಾರ ಕೊಟ್ಟಿದ್ದೀರಿ, ಅರ್ಚಿತೋಸ್ಮಿ ಯಥಾ ನ್ಯಾಯಂ ಗಮಿಷ್ಯಾಮಿ ಧನೇಶ್ವರ, ನಾನಲ್ಲಿಂದ ಮುಂದೆ ಹೋಗುವನಿದ್ದೇನೆ, ನಿನಗೆ ಅಭ್ಯುದಯ ಆಗಲಿ ಅಂತ ಆಶೀರ್ವಾದ ಮಾಡಿದ. ಅಲ್ಲಿಂದ ಹೊರಟೋದ. ಕೈಲಾಸ, ಮಂದ, ಹಿಮೋತ್ಪರ್ವತ ಇಲ್ಲೆಲ್ಲ ಸಂಚಾರ ಮಾಡಿದ. ಹಿಂದೆ ಎಲ್ಲಿ ಕಿರಾತ ವೇಷಧರನಾಗಿ ಶಿವ ಇದ್ದನೋ ಆ ಒಂದು ಪ್ರದೇಶಕ್ಕೆ ಬಂದ. ಸ್ಥಳದ ಮಹಾತ್ಮ್ಯದಿಂದ ತನ್ನ ಎಲ್ಲ ದೋಷಗಳನ್ನು ಅವನು ಕಳ್ಕೊಂಡ, ಮತ್ತಷ್ಟು ಪವಿತ್ರನಾದ. ಸಮತಟ್ಟಾದ ನೆಲದಲ್ಲಿ ಹಾಗೆ ಮುಂದುವರೆದ. ಒಂದು ದಿವ್ಯವಾದ ಆಶ್ರಮವನ್ನು ನೋಡಿದ. ಅನೇಕ ಬಂಗಾರದ ಪರ್ವತಗಳು, ರತ್ನಗಳದ ಪರ್ವತಗಳು, ಸರೋವರಗಳನ್ನೆಲ್ಲ ನೋಡಿದ. ಅವನ ಮನಸ್ಸಿಗೆ ಬಹಳ ಆನಂದ ಅನಿಸಿತು. ಕುಬೇರನ ಭವನಕ್ಕಿಂತಲೂ ದೊಡ್ಡದಾದಂತಹ ಮತ್ತೊಂದು ಭವನವನ್ನ ಅಲ್ಲಿ ನೋಡಿದ. ಸಮೇನ ಭೂವಿಭಾಗೇನ ಯಯೌ ಪ್ರೀತಿ ಪುರಸ್ಕೃತಃ ತತ್ರ ಆಶ್ರಮಪದಂ ದಿವ್ಯಂ ದದರ್ಶ ಭಗವಾನಥ. ಮಣಿಗಳ, ಮುತ್ತುಗಳ, ವೈಡೂರಿಗಳ, ವಜ್ರಗಳ ಅಲಂಕಾರ ಆ ಪ್ರದೇಶದಲ್ಲಿತ್ತು. ನಾನು ಏನು ಮಾಡಬೇಕು, ಎಲ್ಲಿ ಹೋಗಿ ಕೂತ್ಕೋಬೇಕು ಅನ್ನೋದು ದೊಡ್ಡ ಗೊಂದಲ ಆಗಿಬಿಡ್ತು ಈ ಅಷ್ಟಾವಕ್ರನಿಗೆ. ಆ ಮಹಾದ್ವಾರದ ಬಳಿಗೆ ಬಂದ. ಅತಿಥಿಂ ಸಮನುಪ್ರಾಪ್ತಂ ಅಭಿಜಾನಂತು ಏ ಅತ್ರವೈ, ನಾನೊಬ್ಬ ಅತಿಥಿ ಇಲ್ಲಿ ಬಂದಿದ್ದೇನೆ, ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಜೋರಾಗಿ ಹೇಳಿದ. ಒಳಭಾಗದಿಂದ 7 ಜನ ಕನ್ಯೆಯರು ಆವಾಗ ಹೊರಗೆ ಬಂದ್ರಂತೆ. ನಾನಾ ರೂಪಾಹ ಸಪ್ತ ವಿಭೋ ಕನ್ಯಾಹ ಸರ್ವಾಹ ಮನೋಹರಾಹ. ಹೀಗೆ 7 ಜನರನ್ನು ನೋಡಿದ. ಪ್ರತಿಯೊಬ್ಬರು ಕೂಡ ಅಷ್ಟೇ ಮನೋಹರರಾಗಿದ್ರು, ಸಮಾನವಾಗಿ ಸುಂದರಿಯರಾಗಿದ್ರು. ಪ್ರತಿಯೊಬ್ಬಳು ಇವನ ಮನಸ್ಸನ್ನು ಸೆಳೆದಳು. ಅವನ ಮನಸ್ಸು ಶಿಥಿಲವಾಗಲಿಕ್ಕೆ ತೊಡಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಯಾಮ್ಯಾಂ ಅಪಶ್ಯತ್ ಕನ್ಯಾಂ ಸಹ ಸಾಸ ತಸ್ಯ ಮನಃ ಅಹರತ್ ನಚ ಶಕ್ತಃ ನಿವಾರಯಿತು ಮನಃ ಅಥ ಅಸ್ಯ ಅವಸೀದತೆ ತತಃ ಧೃತಿ ಸಮುತ್ಪನ್ನ. ಅವನು ಧೈರ್ಯ ತಂದುಕೊಂಡ. ಮುಂದೆ ಅವರು ಮನೆಯೊಳಗೆ ಬನ್ನಿ ಅಂತ ಅಷ್ಟಾವಕ್ರನ್ನು ಕರೆದರು. ಅಲ್ಲಿ ಮುಪ್ಪಿನಿಂದ ಕೂಡಿದಂತಹ ಶುಭ್ರವಾದ ವಸ್ತ್ರವನ್ನು ಧರಿಸಿದ್ದಂತಹ ಸರ್ವಾಲಂಕಾರ ಸಂಪನ್ನಳಾದಂತಹ ಒಬ್ಬ ಸ್ತ್ರೀ ಮಂಚದ ಮೇಲೆ ಕೂತಿದ್ದವಳನ್ನ ನೋಡಿದ. ಪರ್ಯಂಕಮಾಸೀನಾಂ, ಅವಳಿಗೆ ಆಶೀರ್ವಾದ ಮಾಡಿದ, ನಿನಗೆ ಮಂಗಳ ಆಗಲಿ ಅಂತ. ಅವಳು ಅವನನ್ನು ಸ್ವಾಗತಿಸುವ ಕಾರಣದಿಂದಾಗಿ ಮಂಚದಿಂದ ಕೆಳಗಿಳಿದು ಬಂದು ಕೂತ್ಕೋ ಅಂತ ಪ್ರಾರ್ಥಿಸಿದಳು. ಆಮೇಲೆ ಅಷ್ಟಾವಕ್ರ ಈ ಕನ್ಯೆಯರೆಲ್ಲ ತಮ್ಮ ತಮ್ಮ ಮನೆಗೆ
ಹೊರಟು ಹೋಗಲಿ, ಒಬ್ಬಳು ಯಾರಾದರೂ ಮಾತ್ರ ನಮ್ಮ ಸೇವೆಗಾಗಿ ಇಲ್ಲಿರಲಿ, ಉಳಿದವರು ಹೊರಟು ಹೋಗಬಹುದು ಅಂತ ಹೇಳಿದರು. ಮುಂದೆ ರಾತ್ರಿ ಆದಾಗ ಈ ಅಷ್ಟಾವಕ್ರ ಮಲಗಬೇಕು ಅಂತ ಸಿದ್ಧನಾದ. ರಾತ್ರಿ ಕಳೀತಾ ಇದೆ, ನಾನೀಗ ಮಲಗ್ತೇನೆ. ಶಯನೇಚ ಅತಿ ನಿರ್ಮಲೆ ತ್ವಯಾಪಿ ಸುಪ್ಯತಾಂ ಭದ್ರೆ ರಜನಿ ಹಿ ಅತಿ ವರ್ತತೆ. ನೀನು ಮಲಗು, ನಾನು ಮಲಗುತ್ತೇನೆ ಅಂತ ಅವಳಿಗೆ ಹೇಳಿದೆ. ಅಲ್ಲೇ ಇದ್ದಂತಹ ಮತ್ತೊಂದು ಮಂಚದ ಮೇಲೆ ಅವಳು ಮಲಗಿದ್ಲು. ಮುಂದೆ ಇವನು ಇನ್ನೊಂದು ಮಂಚದ ಮೇಲೆ ಮಲಗಿದೆ. ಅಥ ಸಾ ವೇಪಮಾನಾಂಗಿ ನಿಮಿತ್ತಂ ಶೀತಜಂ ತಥಾ ವ್ಯಪದಿಶ್ಯ ಮಹರ್ಷೇರ್ವೈ ಶಯನಂ ವ್ಯವರೋಹತ. ರಾತ್ರಿ ವಿಪರೀತ ಚಳಿ ಆದಂತೆ ಕಂಡಿತು. ಆ ಚಳಿಯನ್ನು ನೆಪ ಮಾಡಿಕೊಂಡು ಇವಳು, ಆ ಸ್ತ್ರೀ ನಡುಗುತ್ತಾ ಈ ಮಹರ್ಷಿ ಮಲಗಿದ್ದಂತಹ ಮಂಚವನ್ನು ಏರಿದ್ಲು. ಅಷ್ಟಾವಕ್ರ ಅವಳನ್ನು ಸ್ವಾಗತಿಸಿ ತನ್ನ ಮಂಚದ ಮೇಲೆ ಕೂಡಿಸಿಕೊಂಡ. ಸ್ವಾಗತೇನ ಆಗತಾಂ ತಾಂ ತು ಭಗವಾನ್ ತಾಂ ಅಭಾಷತ. ಸಾ ಜುಗೂಹ ಭುಜಾಭ್ಯಾಂ ತು ಋಷಿಂ ಪ್ರೀತ್ಯಾದರರ್ಷಭ. ಅವಳು ಗಾಢವಾಗಿ ಅವನನ್ನು ಎರಡೂ ತನ್ನ ತೋಳುಗಳಿಂದ ತಬ್ಬಿಕೊಂಡ್ಲು. ಇವನು ಮಾತ್ರ ನಿರ್ವಿಕಾರಂ ಋಷಿಂ ಚಾಪಿ ಕಾಷ್ಠ ಕುಡ್ಯೋಪಮಂ ತದಾ. ಹಾಗಿದ್ರೂ ಕೂಡ ಇವನು ತನ್ನ ಸ್ಥಿರತೆಯನ್ನು ಕಳ್ಕೊಳ್ಳಿಲ್ಲ. ಹೇಗಿದ್ದ, ಒಂದು ಮರದ ಕೊರಡಿನಂತೆ ಅಥವಾ ಗೋಡೆಯಂತೆ ನಿರ್ವಿಕಾರನಾಗಿದ್ದ. ದುಃಖಿತ, ಅವಳಿಗೆ ತುಂಬಾ ದುಃಖ ಆಯ್ತಂತೆ. ಬ್ರಹ್ಮನ್ ನ ಕಾಮಕಾರೋಸ್ತಿ ಸ್ತ್ರೀಣಾಂ ಪುರುಷಃ ಅತಃ ಅಧೃತಿ. ಅವಳೇನು ಹೇಳಿದ್ಲು ಅವನಿಗೆ, ಕಾಮ ವ್ಯವಹಾರ, ಈ ಕಾಮತಂತ್ರ, ಇದನ್ನೊಂದನ್ನು ಬಿಟ್ರೆ ಸ್ತ್ರೀಯರಿಗೆ ಬೇರೆ ಯಾವುದು ಹೆಚ್ಚು ಅಪೇಕ್ಷಿತ ಅಲ್ಲ. ಪುರುಷನಿಗೆ ಹೆಚ್ಚು ಧೈರ್ಯ ಇರ್ತದೆ ಇಂಥ ವ್ಯವಹಾರದಲ್ಲಿ, ಸ್ತ್ರೀಗೆ ಅಷ್ಟು ಧೈರ್ಯ ಇರೋದಿಲ್ಲ. ಸ್ತ್ರೀಣಾಂ ಪುರುಷತಃ ಧೃತಿ ನ ಕಾಮತಃ. ಅವನಿಗೆ ಹೆಚ್ಚು ಧೈರ್ಯ ಇರ್ತದೆ ಬೇರೆ ವ್ಯವಹಾರದಲ್ಲಿ, ಆದರೆ ಕಾಮ ವ್ಯವಹಾರದಲ್ಲಿ ಸ್ತ್ರೀಗೆನೇ ಹೆಚ್ಚು ಧೈರ್ಯ ಇರ್ತದೆ ಅಂತ ಕೂಡ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಆ ಮಾತನ್ನು ಅವಳು ದ್ವಂದ್ವ ಅರ್ಥವನ್ನು ಇಟ್ಕೊಂಡೇ ಆಡಿದಂತೆ ಕಾಣಿಸ್ತದೆ. ಬೇರೆ ಎಲ್ಲ ವಿಷಯಗಳಲ್ಲಿ ನಿಮ್ಮಷ್ಟು ನಾವು ಪ್ರಬಲರಲ್ಲ, ಎಲ್ಲ ಕಡೆ ನಿಮ್ಮದೇ ಮೇಲ್ಗೈ ಆಗ್ತದೆ. ಆದರೆ ಕಾಮದ ವಿಷಯದಲ್ಲಿ ನಾವು ಸ್ತ್ರೀಯರು ಹೆಚ್ಚು ಸಂಕೋಚವಿಲ್ಲದೆ ವರ್ತಿಸ್ತೇವೆ, ನಮ್ಮ ಅಭಿಪ್ರಾಯವನ್ನು ಹೊರಗೆಡುತ್ತೇವೆ ಅಂತ ಅವಳು ಹೇಳಿದಂತೆ ಕಾಣಿಸ್ತದೆ. ಅವಳ ಒಳ ಅಭಿಪ್ರಾಯ ಹೀಗಿದ್ದಂತೆ ಕಾಣಿಸ್ತದೆ. ಆದರೆ ನ ಪುರುಷತಃ ಧೃತಿ, ಪುರುಷನಿಗಿಂತ ಹೆಚ್ಚು ಧೈರ್ಯ ನಮಗಿರೋದಿಲ್ಲ. ನಾವು ಬಹಳ ಭಯಶೀಲರು, ನಮ್ಮ ಅಪೇಕ್ಷೆಯನ್ನು ಹೇಳ್ಕೊಳ್ಳಿಕ್ಕೆ ನಮ್ಗೆ ಸಂಕೋಚ ಆಗ್ತದೆ ಅಂತ ಮೇಲ್ನೋಟಕ್ಕೆ ಹೇಳಿದಂತೆ ಕಾಣಿಸ್ತದೆ. ಅಂತೂ ಆ ಮಾತು ಬಹಳ ಸ್ವಾರಸ್ಯದ್ದಾಗಿದೆ. ಒಳಾರ್ಥ ಒಂದು, ಹೊರಾರ್ಥ ಮತ್ತೊಂದು ಇದ್ದಂತೆ ಕಾಣಿಸ್ತದೆ. ನನ್ನನ್ನು ಸ್ವೀಕರಿಸು. ಉಪಗೂಹ ಚ ಮಾಂ ವಿಪ್ರ ಕಾಮಾರ್ಥಾಹಂ ಭೃಶಂ ತ್ವಯಿ. ನಾನೀಗ ಕಾಮಾರ್ಥಳಾಗಿದ್ದೇನೆ. ನನ್ನ ಈ ಒಂದು ಸಮಾಗಮ, ಈ ಪ್ರದೇಶಕ್ಕೆ, ದಿವ್ಯವಾದ ಪ್ರದೇಶಕ್ಕೆ ನೀನು ಬಂದಿರುವುದು, ನೀನು ಇಲ್ಲಿವರೆಗೂ ಮಾಡಿದ ತಪಸ್ಸಿನ ಫಲವಾಗಿದೆ. ಈ ಸೇವಕಿಯನ್ನು ನೀನು ಪರಿಗ್ರಹಿಸು. ಪ್ರಾರ್ಥಿತಂ ದರ್ಶನಾದೇವ ಭಜಮಾನಾಂ ಭಜಸ್ವ ಮಾಂ. ನೀನೇ ನನ್ನ ಪ್ರಭು ಆಗು. ಇವೆಲ್ಲವೂ, ಇಲ್ಲಿರುವ ಸಂಪತ್ತೆಲ್ಲವೂ ನಿನ್ನದು. ನಿನ್ನ ಅಪೇಕ್ಷೆಗಳೆಲ್ಲವನ್ನು ಈಡೇರಿಸ್ತೇನೆ. ನಾನು ನಿನಗೆ ಅಧೀನಳಾಗಿರ್ತೇನೆ. ಈ ದಿವ್ಯ ಭೋಗಗಳನ್ನು, ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸುಖಗಳನ್ನು ಕೂಡ ನಾವು ಸೂರೆಗೊಳ್ಳೋಣ. ರಮಣೀಯೇ ವನೇ ವಿಪ್ರ ಸರ್ವಕಾಮ ಫಲಪ್ರದೆ ತ್ವದ್ವಶಾಹಂ ಭವಿಷ್ಯಾಮಿ. ಯೇ ದಿವ್ಯಾ ಯೇ ಚ ಮಾನುಷಾಃ ಸರ್ವಾಃ ಕಾಮಾಃ ತಾನ್ ಭುಂಜ್ಮಹೆ. ನಾತಃ ಪರಂ ಹಿ ನಾರೀಣಾಂ ವಿದ್ಯತೆ ಚ ಕದಾಚನ ಯಥಾ ಪುರುಷ ಸಂಸರ್ಗ ಪರಮೇತದ್ಧಿನಃ ಫಲಂ. ಪುರುಷ ಸಂಘ ಅಂತನ್ನೋದು ಸ್ತ್ರೀಗೆ ಎಷ್ಟು ಪ್ರಿಯವೋ
ಅದಕ್ಕಿಂತ ಪ್ರಿಯವಾದದ್ದು ಮತ್ತೊಂದು ಯಾವುದೂ ಇರೋದಿಲ್ಲ. ಅವರಿಗೆ ಈ ಕಾಮತಂತ್ರ ಅಂತ ಅನ್ನೋದು ಬಹಳ ಪ್ರಿಯವಾದದ್ದು, ಅತ್ಯಂತ ಪ್ರಿಯವಾದದ್ದು ಹೌದು. ಮತ್ತೆ ಏತದ್ದಿನ ಫಲಂ, ನಮಗೆ ದೇವರು ಕೊಟ್ಟಂತಹ ಒಂದು ದೊಡ್ಡ ವರವೂ ಕೂಡ ಇದೆ. ಹೌದು, ಆತ್ಮಚ್ಛಂದೇನ ವರ್ತಂತೆ ನಾರ್ಯಃ ಮನ್ಮಥ ಚೋದಿತಾಃ ನಚ ದಶ್ಯಂತಿ ಗಚ್ಚಂತ್ಯಃ ಸುತಪ್ತೈರಪಿ ಪಾಂಸುಭಿಃ. ಮನ್ಮಥನ ಬಾಣಗಳಿಂದ ಸ್ತ್ರೀಯರು ಪ್ರೇರಿತರಾಗಿ ಸ್ವಚ್ಛಂದವಾಗಿ ವ್ಯವಹರಿಸ್ತಾರೆ, ತಮ್ಮ ಹಂಬಲವನ್ನು ಹೊರಗೆಡವುತ್ತಾರೆ. ತಮ್ಮ ಕಾಮತೃಪ್ತಿಗಾಗಿ ತಮ್ಮ ಇನಿಯನ ಬಳಿಗೆ ಅವರು ನಡ್ಕೊಂಡು ಹೊರಟ್ರೆ, ದಾರಿಯಲ್ಲಿ ಬಿಸಿಲಿನಿಂದ ಕಾದು ಹೋಗಿರುವಂತಹ ಮರಳಿನ ಕಣ ಇದ್ರೂ ಕೂಡ ಅವರು ಹೆದರುವುದಿಲ್ಲ. ಸುಡು ಬಿಸಿಲಲ್ಲಾದ್ರೂ ನಡ್ಕೊಂಡು ಹೋಗಿ ತಮ್ಮ ಅಪೇಕ್ಷೆಯನ್ನ ಈಡೇರಿಸ್ಕೋತಾರೆ. ಪರಮ ಏತದ್ದಿನ ಫಲಂ ಅಂತಿದೆಯಲ್ಲ, ಇದೆಲ್ಲವನ್ನೂ ಕೂಡ ಹಿಂದೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭಾಗವತದ 6ನೇ ಸ್ಕಂದ ಅಥವಾ 7ನೇ ಸ್ಕಂದದ ಕೆಲವು ವಿಷಯಗಳನ್ನು ಹೇಳಿದ್ದೆ. ಅದೆಲ್ಲವನ್ನೂ ಕೂಡ ಇದಕ್ಕೆ ನಾವು ಜೋಡಿಸ್ಕೋಬೇಕು. ಶಶ್ವತ್ ಕಾಮವರೇಣಾಂಗ ತೃತೀಯಂ ಜಗೃಹು ಸ್ತ್ರೀಯ ಅಂತ ಭಾಗವತದಲ್ಲಿ ಬಂದಿತ್ತು. ಇಂದ್ರನಿಗೆ ಬಂದು ಬ್ರಹ್ಮಹತ್ಯೆ ಒಂದು ಭಾಗವನ್ನು ಸ್ತ್ರೀಯರು ಸ್ವೀಕಾರ ಮಾಡಿದರು. ಅದಕ್ಕಾಗಿ ಅವರು ಪಡ್ಕೊಂಡಂತಹ ಒಂದು ಫಲ ಏನು ಅವರಿಗೆ ಲಾಭ ಆಯಿತು ಅಂದ್ರೆ, ಶಾಶ್ವತವಾದಂತಹ ಕಾಮತೃಪ್ತಿ, ದಾಂಪತ್ಯ ಸುಖ ಅಂತ ಅಲ್ಲಿ ಬಂದಿತ್ತು. ಅದನ್ನ ಹಿಂದೆ ಹೇಳಿದ್ದೆ. ಇದು ಪರಮ ಏತದ್ದಿನ ಫಲಂ, ದೇವರು ಕೊಟ್ಟಂತಹ ಒಂದು ದೊಡ್ಡ ಫಲ ನಮಗಿದು ಅಂತ ಅವಳು ಹೇಳ್ಕೊಳ್ತಾಳೆ. ಇದಕ್ಕೆಲ್ಲ ಆ ಹಿನ್ನೆಲೆ ಇದೆ. ಇಷ್ಟಾದ್ರೂ ಕೂಡ ಇಲ್ಲಿರುವಂತಹ ಎಲ್ಲಾ ವಿಷಯಗಳಿಗೆ ಹಿಂದೆ ಸ್ತ್ರೀಯರು ಸುಳ್ಳನ್ನು ಹೇಳುವಂಥವ್ರು ಇತ್ಯಾದಿ ಕೆಲವು ವಿಷಯಗಳು ಬಂದವು. ಈ ಎಲ್ಲ ವಿಷಯಗಳ ಬಗ್ಗೆ ನಾನು ವಿಮರ್ಶಾಪೂರ್ವಕವಾಗಿ ನನ್ನ ಅಭಿಪ್ರಾಯಗಳನ್ನು ಹೇಳುವುದಿದೆ. ಮುಂದೆ ಇದೇ ಅನುಶಾಸನ ಪರ್ವದಲ್ಲಿ ಸ್ತ್ರೀ ಸ್ವಭಾವದ ಬಗ್ಗೆ ನಾರದ ಮತ್ತು ಪಂಚಚೂಡ ಅನ್ನುವ ಅಪ್ಸರೆ ಅವರ ನಡುವೆ ನಡೆದಂತಹ ಒಂದು ಸಂವಾದ ಇತ್ಯಾದಿಗಳ ಬಗ್ಗೆ ನಾವು ನೋಡುವರಿದ್ದೇವೆ. ಅಲ್ಲೆಲ್ಲ ಇನ್ನಷ್ಟು ಮಂತವ್ಯಗಳನ್ನು ನಾನು ಇಲ್ಲಿ ಹೇಳುವನಿದ್ದೇನೆ. ಆಗ ಅಷ್ಟಾವಕ್ರ ಏನು ಹೇಳಿದ, ಪರದಾರಾನಹಂ ಅಹಂ ಭದ್ರೇ ನಗಚ್ಛೇಯಂ ಕಥಾಚನ. ನಾನು ಯಾವ ಕಾರಣಕ್ಕೂ ಕೂಡ ಪರಸ್ತ್ರೀ ಸಂಪರ್ಕವನ್ನು ಮಾಡುವವನಲ್ಲ. ಧರ್ಮಶಾಸ್ತ್ರಜ್ಞರು ಪರಸ್ತ್ರೀ ಸಂಪರ್ಕವನ್ನು ನಿಷೇಧಿಸಿದ್ದಾರೆ. ಶುದ್ಧ ಕ್ಷೇತ್ರೇ ಬ್ರಹ್ಮಹತ್ಯ ಪ್ರಾಯಶ್ಚಿತ್ತ ಮಥೋಚ್ಯತೆ. ಶುದ್ಧಳಾದಂತಹ ಒಬ್ಬಳು ಪರಸ್ತ್ರೀಯಲ್ಲಿ ಏನಾದರೂ ಇವನು ಅತಿಕ್ರಮಿಸಿದ್ರೆ ಬ್ರಹ್ಮಹತ್ಯಾ ದೋಷ ಅಂತ ಹೇಳ್ತಾರೆ. ಅದನ್ನ ವಿಪ್ರಕ್ಷೇತ್ರೇ ವಿಶೇಷತಃ, ಅದರಲ್ಲಿಯೂ ಬ್ರಾಹ್ಮಣನ ಪತ್ನಿಯಲ್ಲಿ ಸಮಾಗಮ ಮಾಡಿದರೆ ಅದು ಮತ್ತಷ್ಟು ದೋಷಕರ ಆಗ್ತದೆ. ಸತ್ಯೇನ ವೈಶಪೆ ಪ್ರಾಯಶ್ಚಿತ್ತಂ ಮಹದತಃ ನ ಅತಃ ದಾರಗ್ರಹಣ ಪೂರ್ವಕಂ. ಇಲ್ಲಿ ಶುದ್ಧ ಕ್ಷೇತ್ರೇ ಬ್ರಹ್ಮಹತ್ಯ ಪ್ರಾಯಶ್ಚಿತ್ತ ಮಥೋಚ್ಯತೆ ಮೊದಲಾದ ಕೆಲವು ಶ್ಲೋಕಗಳು ಎಲ್ಲಾ ಪಾಠಗಳಲ್ಲೂ ಕಂಡು ಬರೋದಿಲ್ಲ. ಉತ್ತರ ಭಾರತದ ಪಾಠದಲ್ಲಿ ಅವು ಕಂಡು ಬರೋದಿಲ್ಲ. ಟಿ.ಆರ್. ಕೃಷ್ಣಾಚಾರ್ಯರು ಆ ಪಾಠಗಳನ್ನು ಕಂಸದಲ್ಲಿ ಕೊಟ್ಟು ಪ್ರಕ್ಷಿಪ್ತ ಬಿದ್ದಿರಬಹುದು, ಎಲ್ಲ ಕಡೆ ಇದು ಕಂಡು ಬರುವುದಿಲ್ಲ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಅಂತೂ ಅಲ್ಲಿರುವ ಮಾತುಗಳಿಗೆ ಅರ್ಥ ನೋಡುವಂತ ಒಂದು ಪ್ರಯತ್ನ ನಾವು ಮಾಡೋಣ. ಅಥವಾ ದಾರಗ್ರಹಣ ಪೂರ್ವಕಂ, ಯಾರು ಪರಸ್ತ್ರೀ ಸಂಪರ್ಕ ಮಾಡ್ತಾರೆ ಅವರು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದೆ. ಬೀಜಂ ನ ಶುದ್ಧತೆ ಓಢು ಅನ್ಯಥಾ ಅಕೃತ ನಿಷ್ಕೃತೆ. ಯಾರು ಇಂಥ ದುಷ್ಕೃತ್ಯವನ್ನು ಮಾಡ್ತಾನೆ ಅವನ ಆ ಸಂತಾನಕ್ಕೆ ಮೂಲವಾದಂತಹ ತೇಜಸ್ಸು ಶುದ್ಧವಾಗುವುದಿಲ್ಲ, ದುಷ್ಟವಾಗಿ ಬಿಡ್ತದೆ. ಮಾತೃತಃ ಪಿತೃತಃ ಶುದ್ಧ ಜ್ಞೇಯ ಪುತ್ರೋ ಯಥಾರ್ಥತಃ. ತಾಯಿಯ ವಂಶವು ತಂದೆಯ ವಂಶವು ಯಾವಾಗ ಶುದ್ಧವಾಗಿರ್ತದೋ, ತಾಯಿಯಾಗಲಿ ತಂದೆಯಾಗಲಿ ವಿವಾಹಕ್ಕಿಂತ ಮುಂಚೆ ವಿವಾಹದ ಬಳಿಕ ಯಾವತ್ತೂ ಕೂಡ ಪುರುಷ ಪರಸ್ತ್ರೀ ಸಂಪರ್ಕವನ್ನು ಮಾಡುವುದಿಲ್ಲವೋ, ಶುದ್ಧವಾದಂತಹ ಚಾರಿತ್ರ್ಯ ಉಳ್ಳವನಾಗಿರ್ತಾನೋ, ಅವರಿಬ್ಬರು ಚಾರಿತ್ರ್ಯ ಉಳ್ಳವರಾಗಿದ್ದರೆ ಪುತ್ರ ಶುದ್ಧ ಜ್ಞೇಯ, ಅವನು ಕೂಡ ಶುದ್ಧನಾಗ್ತಾನೆ. ವಿಷಯೇಶು ಅನಭಿಜ್ಞೋಹಂ, ನಾನು ಈ ಎಲ್ಲ ವಿಷಯಗಳನ್ನು ಯಾವತ್ತೂ ಬಲ್ಲವನಲ್ಲ.
ಸಂತತಿಯನ್ನು ಪಡೆಯುವುದಕ್ಕೆ ಯಾತಕ್ಕಾಗಿ? ಇದೆಲ್ಲವೂ ಕೂಡ ಧರ್ಮಕ್ಕಾಗಿ. ಧರ್ಮ ಪ್ರಜಾ ಉತ್ಪತ್ತಿಗಾಗಿಯೇ ವಿವಾಹ ಮೊದಲಾದದ್ದು. ಭದ್ರೇ ಧರ್ಮಂ ವಿಜಾನೀಶ್ವ ಜ್ಞಾತ್ವಾ ಚ ಉಪರಮಸ್ವಃ. ಧರ್ಮ ಅಂದ್ರೆ ಏನು ಅಂತನ್ನೋದನ್ನು ತಿಳ್ಕೊ. ನಾನೀಗ ಮಾಡ್ಲಿಕ್ಕೆ ಹೊರಟದ್ದು ಅಧರ್ಮ ಇದು, ಅದರಿಂದ ನೀನು ದೂರ ಇರು, ಈ ಸ್ವೇಚ್ಛಾಚಾರ ಬೇಡ. ಆಗ ಅವಳು ಈ ಮುಂದಿನಂತೆ ಉತ್ತರ ಹೇಳಿದ್ಲು. ನಾನಿನೋಗ್ನಿ ನವರುಣಃ ನಚಾನ್ಯೇ ತ್ರಿದಶಾದ್ವಿಜ ಪ್ರಿಯಾಹ ಸ್ತ್ರೀಣಾಂ ಯಥಾ ಕಾಮಃ ರತಿಶೀಲಾ ಹಿ ಯೋಷಿತಃ. ವಾಯು, ಅಗ್ನಿ, ವರುಣ, ಬೇರೆ ಯಾವ ದೇವತೆಗಳು ಕೂಡ ಕಾಮದೇವನಷ್ಟು ಪ್ರಿಯರಲ್ಲ ಸ್ತ್ರೀಯರಿಗೆ. ಆ ವಾಯುವಿನಿಂದ ಅಭಿಮನ್ಯಮಾನವಾದ ಯಾವುದೋ ಒಂದು ಸಂಗತಿ, ವರುಣನಿಂದ ಅಭಿಮನ್ಯಮಾನವಾದಂತಹ ವರುಣ ಮೊದಲಾದವರು ಒಬ್ಬೊಬ್ಬರು ಒಂದೊಂದು ಸಾಧನೆಯ ಮಾರ್ಗವನ್ನು ನಮಗೆ ತೋರಿಸುವಂಥವ್ರು. ಅಗ್ನಿ ವಾಗಭಿಮಾನಿಯಾಗಿದ್ದಾನೆ. ವಾಯು ನಮಗೆ ವಿಷ್ಣುವ್ರ ವಿಷಯ ಧರ್ಮೇಶು ಜ್ಞಾನಾದಿಷು ಚತುರ್ಮುಖ ಅಂತ ಹೇಳಿದಂತೆ ಭಕ್ತಿ, ಜ್ಞಾನ, ವೈರಾಗ್ಯ ಇತ್ಯಾದಿಗಳನ್ನು ಕೊಡುವಂಥವನು ವಾಯು. ಅಗ್ನಿ ಶ್ರದ್ಧಾ, ಮೇಧ ಇತ್ಯಾದಿಗಳನ್ನು ಕೊಡುವಂಥವನು. ವರುಣ ಇವನು ಕೂಡ ಅನೇಕ ಸಾಧನೆಗಳಿಂದ ನಮ್ಮನ್ನ ಮುನ್ನಡೆಸುವಂಥವನು. ಆದರೆ ಆ ಯಾವ ದೇವತೆಗಳು ಸ್ತ್ರೀಯರಿಗೆ ಪ್ರಿಯರಲ್ಲ. ಮನ್ಮಥ ಏನಿದ್ದಾನೆ ಅವನಿಂದ ಅಭಿಮನ್ಯಮಾನವಾದ ಕಾಮ ಮಾತ್ರ ಸ್ತ್ರೀಯರಿಗೆ ಬಹಳ ಬೇಕಾದದ್ದು. ಸ್ವಭಾವತಃ ಅವರು ಈ ದಾಂಪತ್ಯ ಸುಖ ಪ್ರಿಯರಾಗಿರ್ತಾರೆ, ರತಿ ಸುಖ ಪ್ರಿಯರಾಗಿರ್ತಾರೆ. ರತಿಶೀಲಾ ಹಿ ಯೋಷಿತಃ. ಸಹಸ್ರೇ ಕಿಲ ನಾರೀಣಾಂ ಪ್ರಾಪ್ಯೈತ ಏಕಾ ಕದಾಚನ ತಥಾ ಶತಸಹಸ್ರೇಷು ಯದಿ ಕಾಚಿತ್ ಪತಿವ್ರತ. ಒಂದು 1000 ಜನ ಸ್ತ್ರೀಯರಲ್ಲಿ ಯಾವಳು ಒಬ್ಬಳಿಗೆ ಮಾತ್ರ ಈ ಸುಖದಲ್ಲಿ ಆಸಕ್ತಿ ಇಲ್ಲದೆ ಇರಬಹುದು. ಮತ್ತೆ 1,00,000 ಸ್ತ್ರೀಯರಲ್ಲಿ ಒಬ್ಬಳಿಗೆ ಮಾತ್ರ ಪಾತಿವೃತ್ಯ ಇರಬಹುದು. ಉಳಿದವರು ತಮ್ಮ ಪಾತಿವೃತ್ಯವನ್ನಾದರೂ ಬಿಟ್ಟುಕೊಟ್ಟು ಈ ಸುಖವನ್ನು ಸವಿಯಲಿಕ್ಕೆ ಬಯಸ್ತಾರೆ. ನೈತಾ ಜಾನಂತಿ ಪಿತರಂ ನಕುಲಂ ನಚ ಮಾತರಂ. ಇವರಿಗೆ ತಂದೆಯ ಪರಿಗಣನೆ ಇಲ್ಲ, ತಾಯಿ, ಕುಲ, ಸಹೋದರ, ಪತಿ, ಮಕ್ಕಳು ಇವರು ಯಾರ ಪರಿಗಣನೆಯೂ ಇಲ್ಲ ಅವರಿಗೆ. ಕೇವಲ ಸುಖವನ್ನು ಮಾತ್ರ ಅವರು ಬಯಸ್ತಾರೆ. ಲೀಲಾಯಂತ್ಯ ಕುಲಂ ಘ್ನಂತಿ ಕೂಲಾನೀವ ಸರಿದ್ವರಾಹ. ನದಿಯಲ್ಲಿ ದೊಡ್ಡ ಪ್ರಮಾಣದ ಪ್ರವಾಹ ಬಂದರೆ ಆ ತೀರ ಪ್ರದೇಶವನ್ನೇ ತುಂಡರಿಸಿ ಆ ನದಿ ಮೇರೆ ಮೀರಿ ಹರಿಯುವಂತೆ ಇವರು ಕೂಡ ಕುಲವನ್ನು ಹಾಳೆ ಮಾಡಿಬಿಡ್ತಾರೆ. ದೋಷಾನ್ ಸರ್ವಾಂಶ್ಚ ಮತ್ವಾ ಆಶು ಪ್ರಜಾಪತಿ ಅಭಾಷತ. ಇವೆಲ್ಲ ದೋಷಗಳನ್ನ ಸ್ತ್ರೀಯರ ದೋಷಗಳಿವು. ಇವುಗಳನ್ನ ಚತುರ್ಮುಖ ಬ್ರಹ್ಮನೇ ಹಿಂದೆ ಅವರನ್ನ ಸೃಷ್ಟಿ ಮಾಡಿದಾಗ ಹೇಳಿದ್ದಾನೆ. ಆದ್ರಿಂದ ಅವಳು ಹೇಳಿದ್ಲು, ನನ್ನನ್ನು ಸ್ವೀಕರಿಸು. ನೀವನು ಹೇಳಿದ ಸುಖ ಬೇಕು ಅನ್ನುವ ಅಪೇಕ್ಷೆಯಿಂದ ಹೀಗೆ ನೀನೆಲ್ಲ ಮಾತಾಡ್ತಾ ಇದ್ದಿ. ಆಸ್ಯತಾಂ ರುಚಿರ ಛಂದ ಕಿಂವಾ ಕಾರ್ಯಂ ಬ್ರವೀಮಿತೆ. ನನಗೆ ಭೋಗದಲ್ಲಿ ಆಸಕ್ತಿ ಇಲ್ಲ, ನಾನು ನಿನ್ನನ್ನು ಆ ಕಾರಣದಿಂದಾಗಿ ಸ್ಪರ್ಶಿಸುವುದು ಕೂಡ ಇಲ್ಲ. ಅವನು ಒಪ್ಪಲಿಲ್ಲ ಅವಳನ್ನು. ಮುಂದೆ ನಾನು ಏನು ಮಾಡಬೇಕು ಅಂತ ಅನ್ನೋದನ್ನು ಹೇಳು. ಆಗ ಅವಳು ಹೇಳಿದ್ಲು, ದೇಶ ಕಾಲಾನುಸಾರವಾಗಿ ಎಲ್ಲವನ್ನೂ ನೀನೇ ಕಾಣುತ್ತಿ, ಎಲ್ಲವನ್ನೂ ನೀನೇ ನೋಡ್ತಿ, ಅಲ್ಲಿವರೆಗೂ ಇಲ್ಲೇ ವಾಸ ಮಾಡಿಕೊಂಡಿರು, ಮುಂದೆ ನೀನು ಕೃತಕೃತ್ಯನಾಗ್ತಿ. ಕೃತಕೃತ್ಯ ಗಮಿಷ್ಯಸಿ. ಹಾಗೆ ಆಗಲಿ ಅಂತ ಅವನು ಹೇಳಿದ. ಮುಂದೆ ಅವಳು ಮಲಗಿಕೊಂಡು ಇವನು ಮಲ್ಕೊಂಡ. ಅವಳು ಎಷ್ಟು ಮುಪ್ಪಿನಿಂದ ಕೂಡಿದ್ಲು ಅಂತಂದ್ರೆ, ಯದ್ಯ ರಂಗಂ ಹಿ ಸೋಪಶ್ಯತ್ ತಸ್ಯ ವಿಪ್ರಷಭಸ್ತದ ನ ಅರಮತ್ ತತ್ರ ತಸ್ಯ ದೃಷ್ಟಿ ಹಿ ರೂಪ ಪರಾಜಿತ. ಅವಳ ಅಂಗಾಂಗಗಳೆಲ್ಲವೂ ಕೂಡ ಮುಪ್ಪಿನಿಂದ ಕೂಡಿದ್ದಾಗಿದ್ದವು. ಅದನ್ನು ನೋಡಿದ್ರೆ ಅವನಿಗೆ ಜುಗುಪ್ಸೆ ಆಗುವಂತೆ ಇತ್ತು. ಈಗ ಅವನು ಆಲೋಚನೆ ಮಾಡಿದಂತೆ, ದೇವತೆಯಂ ಗೃಹಸ್ಯಾಸ್ಯ ಶಾಪಾನ್ ನೂನಂ ವಿರೂಪಿಣೆ.
ಇವಳು ಈ ಮನೆಯ ಅಧಿದೇವತೆ. ಆದ್ರೆ ಇವಳಿಗೆ ಇಂಥ ಒಂದು ಕೆಟ್ಟ ಜುಗುಪ್ಸಿಗೆ ಕಾರಣವಾದ ವಿರೂಪ ಬಂದದ್ದು ಹೇಗೆ? ಇದೇನು ಶಾಪವ? ನಾನೇ ಇದನ್ನ ಕ್ರಮವಾಗಿ ತಿಳ್ಕೊಳ್ಬೇಕು, ಈಗ ಬೇಡ ಅಂತ ಆಲೋಚನೆ ಮಾಡಿದ. ಆ ದಿನ ಎಲ್ಲ ಕಳೆದು ಹೋಯಿತು. ಮತ್ತೆ ಸಾಯಂಕಾಲ ಆದಾಗ ಆ ವೃದ್ಧ ಬ್ರಾಹ್ಮಣನಿಗೆ ಹೇಳಿದ್ಲು, ಸಂಧ್ಯಾಕಾಲ ಸಮೀಪಿಸಿದೆ, ಸಂಧ್ಯಾಕಾಲದ ನಿನ್ನ ವಿಧಿಗಳಿಗಾಗಿ ನಿನಗೆ ನಾನು ಏನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಹೇಳು ಅಂತ ಕೇಳಿದ್ಲು. ಅವನು ಸ್ನಾನ ಮಾಡುವ ಸಲುವಾಗಿ ನೀರು ಇತ್ಯಾದಿಗಳನ್ನು ತಂದುಕೊಡು, ನಾನು ಸಂಧ್ಯೋಪಾಸನೆ ಮಾಡ್ತೇನೆ ಅಂತ ಅವನು ಹೇಳಿದ. ಅನ್ನುವಲ್ಲಿಗೆ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಈ ಅಧ್ಯಾಯ ಮುಂದುವರೆದಿದೆ. ಇಡೀ ಅಷ್ಟಾವಕರಣ ಕಥೆಯೆಲ್ಲ ಇದೊಂದೇ ಅಧ್ಯಾಯದಲ್ಲಿ ಇರುವಂತೆ ಕಾಣಿಸ್ತದೆ. ಈ ಅಧ್ಯಾಯದ 109ನೇ ಶ್ಲೋಕ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮುಕ್ತಾಯ ಕಂಡಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 50ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 79ನೇ ಅಧ್ಯಾಯ 43ನೇ ಅಧ್ಯಾಯ ಸಮಾಪ್ತವಾಗಿದೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 19ನೇ ಅಧ್ಯಾಯ ಸಮಾಪ್ತವಾಗಿದೆ. ಇಲ್ಲಿಗೆ ಈ ಭಾಗವು ಕೂಡ ಸಮಾಪ್ತವಾಗಿದೆ.